ಕೊಲ್ಲಿಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಮಣ್ಣಲ್ಲಿ ಬೀಜಾಮಯೋ ಹೊತ್ತೇನೆ ಸಂಕ್ರಾಂತಿ. ಅವರಿಬ್ಬರನ್ನ ಭೇಟಿ ಮಾಡಿ ಅವರಿಬ್ಬರನ್ನ ಮನೆ ಬಿಟ್ಟು ಬೇರೆ ಊರಿಗೆ ಹೋಗಿ ಇಬ್ಬರು ಸುಖವಾಗಿ ಬಾಳಿ ಅಂತ ತಾಳಿ ಕಟ್ಟಿಸಿ ಕಳಿಸ್ತಾಳೆ. ಇಲ್ಲ ನಮ್ಮಪ್ಪ ಹೀಗೇ ತೀರ್ಪು ಕೊಡಬೇಕು ಅಂತ ಹೇಳಿದ್ದು, ಅದಕ್ಕೋಸ್ಕರ ನಾನು ಕೊಟ್ಟಂಥ ತೀರ್ಪು ಕಣ, ಅದನ್ನು ನೀನು ಅನ್ಯತಾ ಭಾವಿಸ್ಬೇಡ ಅಂತ ಹೇಳ್ತಾರೆ. ಹೌದು. ಸೊ ಅವನಲ್ಲಿದು ಆ ಇನ್ಸ್ಟಿಂಕ್ಟ್ ಆಫ್ ಚಾಣಕ್ಯತನ ಏನಿದೆ ಅದನ್ನು ಅಲ್ಲೇ ತೋರಿಸ್ತೀರಿ. ಹೌದು. ಅದನ್ನು ಅಲ್ಲಿಂದ ರೆಫರೆನ್ಸ್ ಇಂದ ತಗೋತೀವಿ. ಅವಳು ಅಂದರೆ ಆ ಪಾತ್ರ ಎಷ್ಟು ಹೆಣ್ತನದ ಪಾತ್ರ ಅಂತಂದರೆ ಅದ್ಭುತವಾದಂಥ ಪಾತ್ರ. ನಾಗಾಭರಣ ಆವರಣ ನಾಗಾಭರಣ ಆವರಣ. ಹೌದು. ನೀನು ಆ ಜೂಜಿನ ಬಗ್ಗೆ ಹೇಳಿದೆಯಲ್ಲ, ಹೌದು. ನೀನು ಮಹಾಭಾರತದಲ್ಲಿ ತಗೊಂಡ್ರು ಕೂಡ ಶಕುನಿ ಹೇಗೆ ಹೌದು. ಆ ಜೂಜನ್ನ ತನ್ನ ಇದಾಗಿ ಶಕ್ತಿಯಾಗಿ ಬಳಸ್ಕೊಂಡು ಹೇಗೆ ಇಡೀ ಇದನ್ನ ಮಹಾಭಾರತಕ್ಕೆ ಕಾರಣ ಆಗ್ತಾನೆ. ಸೊ ಇಲ್ಲೂ ಕೂಡ ಆ ರೀತಿಯ ಒಂದು ಅಪ್ರೋಚನ್ನು ನಾವು ಕಾಣ್ತೇವೆ. ಅದಕ್ಕೆ ನಮ್ಮ ಸಂಕ್ರಾಂತಿ ಯಾಕೆ ಈ ಒಂದು ಎಪಿಕ್ ಫಾರ್ಮ್ಗೆ ಬರುತ್ತೆ ಅನ್ನೋದಾದರೆ, ಎಪಿಕ್ ಆಗೋದಕ್ಕೆ ಇರುವ ಎಲ್ಲ ಲಕ್ಷಣಗಳು ಇದರಲ್ಲಿದೆ ಅಂತ. ಅದು ಕೇವಲ ಒಂದು ಸೀರಿಯಲ್ ಆಗಿದ್ದಿದ್ರೆ, ಒಬ್ರಿಗೊಬ್ರು ಅದನ್ನು ಒಂದು ಮನೆ ಕಥೆ ಆಗಿದ್ದಿದ್ರೆ ಅದಾಗ್ತಾ ಇರಲಿಲ್ಲ. ಇದಕ್ಕೆ ಎಪಿಕ್ ಕ್ವಾಲಿಟಿ ಬರೋದೇನೆ ಈ ರೀತಿಯ ಯಾವುದೋ ಪ್ರತಿಯೊಂದರಲ್ಲೂ ಒಂದು ರೆಫರೆನ್ಸ್ ಆಫ್ ಲಿಟ್ರೇಚರ್, ರೆಫರೆನ್ಸ್ ಆಫ್ ಪರಂಪರೆ ಇರೋದ್ರನ್ನ. ಈಗ ಚಾಣಕ್ಯನ ಬಗ್ಗೆ ಹೇಳೋದಾದ್ರೆ, ನೀನು ನನಗೆ ಮುಳ್ಳು ಚುಚ್ಚಿದ ಕೂಡಲೇ ಶೇಷಪ್ಪ ಆ ಮುಳ್ಳಿನ ಇಡೀ ಗಿಡನ ಎತ್ತು ಬೇರೆ ಸಮೇತ ಬಿತ್ತು ಬಿಸಾಕ್ತಾನೆ. ಸೊ ಅವನಲ್ಲಿದು ಆ ಇನ್ಸ್ಟಿಂಕ್ಟ್ ಆಫ್ ಚಾಣಕ್ಯತನ ಏನಿದೆ ಅದನ್ನು ಅಲ್ಲೇ ತೋರಿಸ್ತೀರಿ. ಹೌದು. ಅದನ್ನು ಅಲ್ಲಿಂದ ರೆಫರೆನ್ಸ್ ಇಂದ ತಗೋತೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅವನ ಮುಖಾಂತರ ಎಲ್ಲ ದೃಶ್ಯಗಳಲ್ಲಿ ಕಾಣ್ತಾ ಹೋಗ್ತೇವೆ. ಸೊ ನಾವು ಈ ರೀತಿ ನಮಗೆ ಬಹಳ ಗೊತ್ತಿರುವ ಕಥೆಯನ್ನೇ, ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ವಸ್ತುವಿನ ಜೊತೆಯಲ್ಲಿ ಅದನ್ನು ಮೇಳೈಸಿದಾಗ ಅದು ಕೊಡುವಂತಹ ಅರ್ಥ ಮತ್ತು ತರ್ಕಗಳು ಬೇರೆ ಆಗುತ್ತೆ ಅನ್ನೋದನ್ನು ನಾವು ಸಂಕ್ರಾಂತಿನಲ್ಲಿ ಕಾಣ್ತಾ ಹೋಗ್ತೀವಿ. ಇದು ಬಹಳ ಮುಖ್ಯ ಅಂತ ನಾನು ಹೇಳೋದು. ಅಲ್ಲ, ನಿಜವಾಗಿ. ಯಾಕಂತಂದರೆ ಶೇಷಪ್ಪನ ಪಾತ್ರ ಎಷ್ಟು ತರ್ಕಬದ್ಧವಾಗಿರುತ್ತೆ ಅಂತಂದರೆ, ಅವನ ಮಾತುಗಳು ರೆಲೆವೆಂಟ್ ಆಗಿರ್ತವೆ, ನಂಬುವಂತೆ ಇರ್ತದೆ. ಆದರೆ ಅದು ಮಾಡುವ ಪರಿಣಾಮ ಇದೆಯಲ್ಲ, ಅದು ಒಡೆಯುವಂಥ ಪರಿಣಾಮ, ಅದು ನಂಬಿಕೆಯನ್ನು ಒಡೆಯುವಂಥ ಪರಿಣಾಮ, ಅದು ತಮ್ಮ ಪರಂಪರೆಯಾಗಿ ನಡ್ಕೊಂಡು ಬಂದಂಥ ಪದ್ಧತಿಯನ್ನು ಒಡೆಯುವಂತಹ ಪರಿಣಾಮ ಬೀರ್ತದೆ. ಹಾಗಾಗಿ ಶೇಷಪ್ಪ ತಾನು ಮಾಡುವ ಕೃತ್ಯ ಸರಿಯಾಗೇ ಇದ್ರೂ, ತಾನು ತನ್ನ ಮಾತಿನ ಮೂಲಕ ಹೇಳೋದು ಸರಿಯಾಗೇ ಇದ್ದರೂ ಅದರಿಂದ ಆಗುವ ಪರಿಣಾಮನೇ ಬೇರೆ ಆಗ್ತದೆ. ಹಳ್ಳಿ, ಒಂದು ಗ್ರಾಮ ಹೇಗೆ ಅವು ಒಡೆದೋದು, ಅಥವಾ ತನ್ನ ಕುಟುಂಬವನ್ನೇ ಹೊಡಿತಾನೆ ಅವನು. ಕುಟುಂಬನೇ ಹೊಡಿತಾನೆ, ಸ್ನೇಹವನ್ನೇ ಹೊಡಿತಾನೆ, ಕುಟುಂಬ ಹೊಡಿತಾನೆ. ಅದರಲ್ಲಿ ಎಸ್ಪೆಷಲಿ ಇವನು ಶಾನ್ಭೋಗನ್ನ ಹೆಂಗ್ ಸಿಗಾಕಿಸ್ತಾನೆ. ಹಾಗೆ ವಾಸಪ್ಪನ ತನ್ನ ಬಾವನ್ನೇ ಸಿಕ್ಕಾಕ ಅದ್ಭುತ ಇದೆ. ಚೆಲುವಯ್ಯ ಮತ್ತು ನಮ್ಮ ಮುನೇಗೌಡ ಚೆಲುವಯ್ಯ ಎಷ್ಟು ಆತ್ಮೀಯವಾಗಿರ್ತಾರೆ ಅಂದರೆ, ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದರೂ ಅಣ್ಣ ತಮ್ಮಂದ್ರ ಥರ ಇರ್ತಾರೆ. ಅವರ ನಡವಳಿಕೆ, ಬಿಹೇವಿಯರ್, ಇದು ಅವ್ರ ಮನೆಯಲ್ಲಿ ಇವ್ರು ಊಟ ಮಾಡ್ತಾನೆ, ಇವ್ರ ಮನೆಯಲ್ಲಿ ಅವ್ನು ಊಟ ಮಾಡ್ತಾನೆ, ಇವೆಲ್ಲವೂ ನಡ್ಕೊಂಬರ್ತಾ ಇದ್ದದ್ದೇ. ಚಿಕ್ಕ ವಯಸ್ಸಿಂದ ಅವ್ರು ಆಗಿ ಬೆಳೆದಿರ್ತಾರೆ. ಈಗ ಅವನ ಪಂಚಾಯತಿ ಚೇರ್ಮನ್, ಮುನೇಗೌಡ ಪಂಚಾಯತಿಗೆ ಚೇರ್ಮನ್ನು. ಒಂದು ಇದು ಬರುತ್ತೆ, ಒಂದು ದಲಿತ ಹೆಣ್ಣು ಮಗಳು ಮತ್ತು ಗೌಡ್ರ ಹುಡುಗ, ಅವರಿಬ್ಬರು ಪ್ರೀತಿಸಿರ್ತಾರೆ. ಅದು ಸಿಕ್ಕಾಕೊಂಡ್ಬಿಡ್ತಾರೆ, ಊರು ಜನದ ಕಣ್ಣಿಗೆ ಬೀಳ್ತಾರೆ. ಅವ್ರನ್ನ ಪಂಚಾಯತಿಗೆ ಕರೆದು ಅವ್ರಿಗೆ ನ್ಯಾಯ ಕೊಡಬೇಕು. ಮುನೇಗೌಡನೇ ಕೊಡಬೇಕು. ಮುನೇಗೌಡ ಇಬ್ಬರನ್ನು ಮಾತಾಡಿಸ್ತಾನೆ, ವಿಚಾರಿಸ್ತಾನೆ, ಏನು ಮಾಡ್ತಾನೆ, ಏನು ಎತ್ತ ಎಲ್ಲ ತಿಳ್ಕೊಂಡು ಕೊನೆಗೆ ಬಹಿಷ್ಕಾರ ಹಾಕುವಂಥ ಒಂದು ತೀರ್ಪನ್ನು ಕೊಟ್ಬಿಡ್ತಾನೆ. ಆ ಹುಡುಗನಿಗೆ ಊರಿಂದ ಬಹಿಷ್ಕಾರ ಹಾಕುವಂಥದ್ದು. ಇದು ಚೆಲುವಯ್ಯನಿಗೆ ಆ ಪಂಚಾಯತಿ ಮುಗಿದು ತೀರ್ಪು ಕೊಟ್ಟಾದ ಮೇಲೆ ಒಂದು ಚೆಲುವಯ್ಯನಿಗೆ ಎಲ್ಲೋ ಒಂದು ಸಣ್ಣ ಅನುಮಾನ ಬಂದ್ಬಿಡುತ್ತೆ. ಯಾಕಂತಂದರೆ ಅದೇ ಥರ ನೋಡ್ತಾ ಇದ್ದಾನೆ, ಇವನು ಕೊಟ್ಟಿದ್ದ ತೀರ್ಪನ್ನ, ಇವನು ಕೊಟ್ಟ ತೀರ್ಪನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವರಿಬ್ಬರು ನಡುವೆ ಸಣ್ಣದೊಂದು ಕಾನ್ಫ್ಲಿಕ್ಟ್ ಬರೋದಕ್ಕೆ ಅವಕಾಶ ಆಗತ್ತೆ ಅಲ್ಲಿ. ಅವಾಗ ಅವನು ಹೇಳ್ತಾನೆ, ಎಂತ ನೀನು ಈಗೆಲ್ಲ ತೀರ್ಪು ಕೊಟ್ಟಿದ್ದು ಸರಿ ಇಲ್ಲ ಅಂತ. ಆವಾಗ ಮುನೇಗೌಡ ಹೇಳ್ತಾನೆ, ಇಲ್ಲ ನಮ್ಮಪ್ಪ ಹೀಗೇ ತೀರ್ಪು ಕೊಡಬೇಕು
ಅಂತ ಹೇಳಿದ್ದು, ಅದಕ್ಕೋಸ್ಕರ ನಾನು ಕೊಟ್ಟಂಥ ತೀರ್ಪು ಕಣ, ಅದನ್ನು ನೀನು ಅನ್ಯತಾ ಭಾವಿಸ್ಬೇಡ ಅಂತ ಹೇಳ್ತಾನೆ. ಯಾಕಂದರೆ ಅವನ ಮನಸ್ಸಿನಲ್ಲಿ ಬೇರೆ ಇರ್ತದೆ, ಆ ತೀರ್ಪು ಅವನದಲ್ಲ ತೀರ್ಮಾನ. ಅವ್ರ ಅಪ್ಪ ಮಾರೇಗೌಡ ಹೀಗೆ ನೀನು ತೀರ್ಪನ್ನು ಕೊಡಬೇಕು ಅಂತಲೇ ಹೇಳಿ ಕಳಿಸಿರ್ತಾನೆ. ಅವನು ವಾಪಸ್ಸು ಬಂದಾಗ ಅವನು ಮುನೇಗೌಡ ಅಪ್ಪನ ಹತ್ರ ಬಂದು ಹೇಳ್ತಾನೆ, ನೀನು ಹೇಳಿದಾಗೆ ನಾನು ತೀರ್ಪು ಕೊಟ್ಟೆ, ನಾನು ಅದರಲ್ಲಿ ನಂದೇನು ತಪ್ಪಿಲ್ಲ, ನಾನು ಆ ಥರ ತೀರ್ಪು ಕೊಡಬಾರ್ದಾಗಿತ್ತು, ಅದು ನೀನು ಹೇಳಿದಕ್ಕೆ ಕೊಟ್ಟೆ ನಾನು ಅಂತ. ಅದಕ್ಕೆ ಮಾರೇಗೌಡನ ಒಂದು ಇದಿದೆ, ಅವನ ಮಾರೇಗೌಡ ಹೇಳೋ ಮಾತೇನೆಂದರೆ, ನಾವು ಅವರಿಬ್ಬರನ್ನೂ ಒಂದು ಮಾಡಿದರೆ ಊರೆಲ್ಲ ಹತ್ಕೊಂಡು ಉರಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ನಿನಗೆ ಇದೇ ಥರ ತೀರ್ಪು ಕೊಡಬೇಕು. ಏನಾಗೋದು ಅವಾಗ ಕೆಳಗೆ ನೆಟ್ಟಿಯವ್ರಿಗೂ ಮೇಲೆ ನೆಟ್ಟಿಯವ್ರಿಗೆಲ್ಲ ಹೊಡೆದಾಟಗಳಾಗೋದು, ಇನ್ನೂ ಏನೇನೋ ಆಗೋದು, ಊರೇ ಇಬ್ಬಾಗ ಆಗೋದು, ಈಗ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಅಂತ ಅವನಿಗೆ ಕನ್ವಿನ್ಸ್ ಮಾಡ್ತಾನೆ. ಆದರೆ ಅವನ ಮುನೇಗೌಡನ ಹೆಂಡತಿ ಅವರಿಬ್ಬರನ್ನ ಭೇಟಿ ಮಾಡಿ ಅವರಿಬ್ಬರನ್ನ ಮನೆ ಬಿಟ್ಟು ಬೇರೆ ಊರಿಗೆ ಹೋಗಿ ಇಬ್ಬರು ಸುಖವಾಗಿ ಬಾಳಿ ಅಂತ ತಾಳಿ ಕಟ್ಟಿಸಿ ಕಳಿಸ್ತಾಳೆ. ಅದು ಭದ್ರೇಗೌಡನ ಹೆಂಡತಿ, ಅವನು ಅಲ್ಲಿ ಕೆಳಗಿನ ಕೇರಿನಲ್ಲಿ ಭದ್ರೇಗೌಡನ ಹೆಂಡತಿ ಅವಳು ಅದನ್ನು ಇದು ಮಾಡ್ತಾಳೆ. ರಾತ್ರಿ ಅವನ ಹುಡುಗ ಬರ್ತಾನೆ ಅವಳ ಮನೆಗೆ, ಸಾವಿತ್ರಿ ಮನೆಗೆ, ನಮ್ಮ ಪದ್ಮವಾಸಂತಿಯವರು ಅದು ಮನೆಗೆ ಬಂದು, ಈಗ ಪಂಚಾಯತಿನಲ್ಲಿ ಈಗ ಎಲ್ಲ ಆಯಿತು, ನನ್ನ ಬಹಿಷ್ಕಾರ ಹಾಕಿದ್ದಾರೆ, ನಾನು ಊರಾಚೆ ಹೊರಟೋಗ್ತೀನಿ ಅಂದೆ. ಅದಕ್ಕೆ ಅವಳು ಹೇಳ್ತಾಳೆ, ಊರು ಆಚೆ ನಿಮ್ಮ ಪ್ರೀತಿ ಏನಾಯಿತು? ಹಾಂ, ಬೇಡ, ನಿಮ್ಮಿಬ್ಬರನ್ನೂ ನಾನು ಒಂದು ಮಾಡಿ ನಾನು ಕಳಿಸ್ತೀನಿ, ನೀವೇನು ಹೆದರಬೇಡಿ ಅಂತೇಳಿ ಅವ್ರು ರಾತ್ರಿ ತಾಲಿ ಇದೆಲ್ಲ ತರಿಸಿ ಉಡುಗೊರೆ ಕೊಟ್ಟು ಊರಿಗೆ ಬಿಟ್ಟು ಹೊರಟೋಗಿ, ನೀವು ಇರಬೇಡಿ, ಎಲ್ಲರೂ ಚೆನ್ನಾಗಿ ಬದುಕೊಳ್ಳಿ ಅಂಥೇಳಿ ಅವಳು ಅಂದರೆ ಆ ಪಾತ್ರ ಎಷ್ಟು ಹೆಣ್ತನದ ಪಾತ್ರ ಅಂತಂದರೆ ಅದ್ಭುತವಾದಂಥ ಪಾತ್ರ ಅಲ್ವಾ? ಸೊ ಹೀಗೆ ಅಂದರೆ ಮೇಲಿನ ಹಟ್ಟಿಯ ಒಂದು ನ್ಯಾಯವನ್ನು ಕೆಳಗಿನ ಹಟ್ಟಿಯ ಒಬ್ಬ ಇವರು ಸರಿ ಮಾಡ್ತಾಳೆ. ಅಂದರೆ ಎಲ್ಲೂ ಒಂದು ಅರ್ಥದಲ್ಲಿ ಆ ಫ್ಯಾಬ್ರಿಕ್ ಆಫ್ ವಿಲೇಜ್ ಇದೆಯಲ್ಲ, ಹಳ್ಳಿಯಲ್ಲಿ ಇದ್ದಂಥ ಈ ಸಾಮಾಜಿಕ ಸ್ವಾಸ್ಥ್ಯ ಇದೆಯಲ್ಲ, ಅದನ್ನು ಕಾಪಾಡುವಂತಹ ಗುರಿ ಒಬ್ಬರಲ್ಲ ಒಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇತ್ತು ಅನ್ನೋದಕ್ಕೆ, ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಒಂದು ಸಾಮಾಜಿಕ ಸ್ವಾಸ್ಥ್ಯ ಇದ್ದಂತಹ ಒಂದು ಹಳ್ಳಿಯಲ್ಲಿ ಒಂದು ಅಸ್ವಾಸ್ಥತೆಯನ್ನು ಹುಟ್ಟು ಹಾಕೋದು ಶೇಷಪ್ಪನ ಕೆಲಸ ಆಗಿರುತ್ತೆ. ತೀರ್ಮಾನ ಹೇಳ್ಬಿಡಿ. ಸಿದ್ದೇಗೌಡರು ಮಗ ಕುಮಾರ, ಗುರುವ ಚೆನ್ನೀರು ಮಗಳು ವನ್ನಿ ಇಬ್ಬರು ತಮ್ಮ ತೆಪ್ಪನ್ನ ಇಲ್ಲಿ ಒಪ್ಕೊಂಡವ್ರೆ. ವಿಷಯ ಏನಪ್ಪ ಅಂತ ಅಂದರೆ, ಈ ವನ್ನಿ ಕುಮಾರನ ಸಂಘ ಮಾಡಿ ಬಸರಾಗವಳೆ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ, ಇದ್ರಾಗ ಇಬ್ಬರದು ತೆಪ್ಪದೆ. ಆದರೆ ಒಂದು ಹೆಣ್ಣಿನ ಈ ಸ್ಥಿತಿ ಕಾರಣ ಆಗಿರೋ ಈ ಕುಮಾರನಿಗೆ ಸರಿಯಾದ ಶಿಕ್ಷೆ ಕೊಡೋದು ಒಂದು ನ್ಯಾಯ. ಆದ್ದರಿಂದ ಇದರ ಪ್ರಕಾರ ನಾವು ಕುಮಾರನಿಗೆ ಊರಿಂದ 2 ತಿಂಗಳ ಕಾಲ ಬಹಿಷ್ಕಾರ ಹಾಕಿದ್ದೀವಿ. ಊರ್ನಾಗ ಯಾರು ಅವನಿಗೆ ಬೆಂಕಿ ಬಿಸಿನೀರು ಕೊಡಬಾರ್ದು. ಕುಮಾರನು ಊರಿನ ಗಡಿ ಒಳಿಕೆ ಕಾಲು ಇಕ್ಕೂಡ್ದು. ನಮ್ಮ ಈ ತೀರ್ಮಾನನ ಯಾರಾದರೂ ಮೀರಿದ್ರೆ ಇದಕ್ಕಿಂತ ಘೋರವಾದ ಶಿಕ್ಷೆ ಕೊಡಲಾಗುತ್ತೆ. ಈ ಪಂಚಾಯತಿನ ಇಲ್ಲಿಗೆ ನಾವು ಬರ್ಖಾಸ್ತು ಮಾಡ್ತಾ ಇದ್ದೀವಿ. ತಳವಾರ್ ಕೆಂಪಣ್ಣ ಕುಮಾರನ್ನ ಊರ್ ಗಡಿ ಆಚೆ ಬಿಟ್ಟು ಬರಬೇಕು ಅಂತ ಅಪ್ಪಣೆ ಮಾಡ್ತಾ ಇದ್ದೀವಿ. ಇದು ನ್ಯಾಯ ಅಲ್ಲ, ಅನ್ಯಾಯ. ಪಂಚಾಯತಿ ತೀರ್ಮಾನದ ವಿರುದ್ಧ ಯಾರು ಧ್ವನಿ ಎತ್ತಬಾರದು. ಎಲ್ಲ ಹೊರಡಿ.
ಯಾಕೆ ನೀನು ಹೋಗ್ಲಿಲ್ವಾ? ನಿನ್ನ ಬಿಟ್ಟು ಹೋಗ್ಬೇಕು, ಬಿಟ್ಬಿಟ್ಟು ದೂರ ಹೊಂಟೋಗ್ಬೇಕು ಅನ್ನಿಸ್ತದೆ. ಆದರೆ ಈ ಕಳ್ಳು ಕೇಳಲ್ವೇ? ಅದೇ ನನಗೆ ಅಂಟ್ಕೊಂಡ್ಬಂದಿರೋ ಬ್ಯಾನೆ. ಆಹಾ, ಎಂಥ ತೀರ್ಮಾನ ಕೊಟ್ಬಿಟ್ಟಪ್ಪ. ಇಂಥ ನ್ಯಾಯ ಕೊಡಕ್ಕೆ ದೊಡ್ಡ ಮನ್ಸ ನೀನೇ ಬೇಕಾಗಿತ್ತೇನು? ಒನ್ನಿಗೆ ಅನ್ಯಾಯ ಆಗಿರೋದಕ್ಕೆ ನೀನೇ ಕಾರಣ. ಕುಮಾರನ್ನ ಊರಾಚೆ ತಗೊಂಡೋಗಿ ಬಿಟ್ಟುಬಿಟ್ರೆ ಅವಳು ಹೊಟ್ಟೆ ಒಳಗಿರೋ ಕೂಸು ಆಚೆಗೆ ಬಂದ್ಬಿಟ್ಟತ. ಅವಳು ಕುತ್ತಿಗೆಗೆ ಬೇರೆ ಯಾರಾದ್ರೂ ಬಂದು ತಾಳಿ ಕಟ್ಬಿಟ್ಟಾರಾ? ಇಲ್ಲ, ಬಾಳ್ ಬಂಗಾರ ಆಗ್ಬಿಟ್ಟ. ನಿನ್ನ ತೀರ್ಮಾನ ಕೇಳಿದವರು ಬಾಯಿ ಬಡ್ಕೊಂಡು ನಗ್ತಾರೆ. ಆ ನನ್ನ ಮಕ್ಕಳನ್ನ ಹಿಡ್ಕೊಂಡು 4 ಬಿಗದಿದ್ದಿದ್ರೆ ಮನಸ್ಗಾದ್ರೂ ನೆಮ್ಮದಿ ಆಯ್ತಿತ್ತು. ನಿನ್ನ ಮಾತು ಕೇಳ್ಕೊಂಡು ನಾನು ಅದನ್ನೂ ಆಗ್ದಂಗೆ ತಡೆದೆ. ಸಿದ್ದಣ್ಣನ ಗುಂಪಿನವರು ನಮ್ ಕೇರಿ ನುಗ್ಗಿದ್ರುವೆ ಕೈಯೋ ಕಾಲ ಮುರಿದು ಮಡಗುತ್ತಿದ್ವಿ. ಅದಕ್ಕೂ ಕಲ್ಲಾಗ್ತೇ ನೀನು. ಮುನೇಗೌಡ, ನಿನ್ನ ಮಾತು ಕೇಳಿ ಕೇಳಿ ಎಲ್ಲನೂ ಹೊಟ್ಟೆ ಒಳಗೆ ಮಡಕೊಂಡು ಕುದ್ದು ಕುದ್ದು ಸಾಯಂಗಾಗದೆ ಈಗ. ಬಾ ಹೋಗವ, ಇವತ್ತು ನಾನು ನಿಮ್ಮನೆಗೆ ಬರ್ತೀನಿ. ಬರಬೇಡ, ಬಂದಿಗಿಂದಿಯ ನಮ್ಮ ಮಟ್ಟಿ ಕಾಲು ಹಿಂಡೇ ಬೇಡ. ನಮ್ಮನ್ನು ನಾವೇ ನೋಡ್ಬೇಕು. ಚೆಲುವಯ್ಯ, ನಾನು ಈ ತೀರ್ಮಾನ ಯಾಕೆ ಕೊಟ್ಟೆ ಅಂತ ನಿನಗೆ ಚೆನ್ನಾಗಿ ಗೊತ್ತದೆ. ಗೊತ್ತಪ್ಪ, ಗೊತ್ತು. ಮುನೇಗೌಡ, ಚೆನ್ನಾಗಿ ಗೊತ್ತು. ಸಿದ್ದೇಗೌಡ ನಿಮ್ಮ ಜಾತಿ, ನಿಮ್ಮ ಕುಲ, ನಿಮ್ಮವ್ರು ನೀನು ಬಿಟ್ಕೊಡಕ್ ಆಯ್ತದೇನಪ್ಪ? ನಾವಿದ್ದೀವಲ್ಲ, ತಲೆಮಾರಿನಿಂದ ತಲೆ ಮಾಸಿದವರು. ನಮಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಅನ್ಯಾಯ ಆಗ್ಬಾರ್ದು. ನೋಡು, ನಮ್ಮವ್ರಿಗೆಲ್ಲ ಹೇಳಿದ್ದೆ, ಮುನೇಗೌಡನ್ ನಂಬವ ಅನ್ಯಾಯ ಆಗಕ್ಕಿಲ್ಲ ಅಂತ. ದೇವ್ರ ಗುಡಿಯಾಗಿ ಬೆಳಗೋ ಜ್ಯೋತಿನು ಮುನೇಗೌಡನ ಆತ್ಮನು ಒಂದೇ ಅಂತ. ಆಹಾ, ದೀಪದಡೆ ಕತ್ಲೆ ಐತೆ ಅನ್ನೋದು ಇವಾಗ ಗೊತ್ತಾಯ್ತಪ್ಪ, ಇವಾಗ ಗೊತ್ತಾಯ್ತು. ಕಾಯ್ತಿರ್ತದೆ, ಅಟ್ಟಿ ಕಾಲಿಡ್ತಿದ್ದಂಗೆ ಯಾಕೆ ಕೇಳ್ತಾರೆ? ಚಲವಣ್ಣ, ಮುನೇಗೌಡ್ ಕೊಟ್ಟು ಬಹುಮಾನ ಸಾಕೇನಪ್ಪ ಅಂತಾರೆ. ಆಗ ನಾನು ಏನ್ ಹೇಳಿ? ಈ ಮಕ ತೋರಿಸ್ಬಿಡಿ ಹಂಗಿರ್ಲಿ. ಅದಕ್ಕೆ ನಾನು ಹೇಳಿದ್ದು, ಆ ಕಷ್ಟ ನಿನ್ನೊಬ್ಬನಿಗೆ ಬೇಡ, ನಾನೂ ಬರ್ತೀನಿ ಅಂತ. ನೋಡು, ನಾನು ಅವ್ರಿಗೆಲ್ಲ ತಿಳಿಸಿ ಹೇಳ್ತೀನಿ. ಸುಮ್ಮನೆ ನೀನು ನನ್ನ ಹಿಂದೆ ಬಾ. ಬೇಕಾಗಿಲ್ಲ, ನಿನ್ ದಾರಿ ನೋಡ್ಕೊಂಡು ನೀನು ಹೋಗು, ನನ್ನ ದಾರಿ ನೋಡ್ಕೊಂಡು ನಾನು ಹೋಯ್ತೀನಿ. ಚೆಲುವಯ್ಯ, ನದಿ ಕಾವಲು ಹೊಡಿಬೋದು, ಕೆರೆ ಅಲ್ಲ. ತುಂಬಿದ ಕೆರೆಗೆ ಒಂದೇ ತೂಬು, ಒಂದೇ ದಾರಿ. ನೋಡು, ನಾನು ನೀನು ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿದಿದ್ರು, ಒಂದೇ ತಾಯಿ ಎದೆ ಹಾಲನ್ನ ಕುಡಿದು ಬೆಳೆದವರು. ಈಗ ನಿನಗೆ ಬೇರೆ ಆಗ್ಬೇಕು ಅನ್ಸಿದ್ರೆ ನಿನ್ನಿಷ್ಟ. ಇನ್ ಮಾತಾಡಿ ಮಾತಾಡಿ ನನ್ನ ಕಟ್ಟಾಕ್ಬಿಡ್ತೀಯಲ್ಲಪ್ಪ. ನಿನ್ನ ಬಿಟ್ಟು ಹೋಗ್ದಂಗೆ ಮಾಡ್ಬಿಡ್ತೀಯಲ್ಲ. ಚೆಲುವಯ್ಯ, ನಿನ್ನ ನೋವು ಏನು ಅಂತ ನನಗೆ ಗೊತ್ತದೆ ಕಣೋ. ನನಗೂ ಅಷ್ಟೇ ನೋವಾಗಿದೆ ಕಣೋ. ನೋಡು, ಈ ಊರಾಗಿನ ಹುಣ್ಣು ಉಳುಕು ಕೊಳಕು ಎಲ್ಲ ನನಗೆ ಚೆನ್ನಾಗಿ ಗೊತ್ತದೆ. ನಾನೇನಾದರೂ ಈ ಕುಮಾರ ಒಂದಿನ ಒಂದು ಮಾಡಿಬಿಟ್ಟಿದ್ದಿದ್ರೆ ಈ ಊರು ಅವರಿಬ್ಬರನ್ನು ಒಂದಾಗಕ್ಕೆ ಬಿಡ್ತಿರ್ಲಿಲ್ಲ ಕಣೋ. ಕುಮಾರನ್ಗೆ ಬಹಿಷ್ಕಾರ ಹಾಕಿದ್ದಕ್ಕೆ ಉಳ್ಕಂಡ. ಈಗ ಒಂದಿನ ಕಾಪಾಡಬೇಕಾದ್ದು ನನ್ನ ನಿನ್ನ ಕೆಲಸ. ಮೊದಲು ಅವರಿಬ್ರು ಉಳ್ಕೊಳ್ಳಿ, ಆಮೇಲೆ ಅವರಿಬ್ಬರನ್ನು ಒಂದು ಮಾಡೋದನ್ನ ನೋಡವ. ಸತ್ಯಕ್ಕೆ ನನಗಿದು ಒಂದೇ ದಾರಿ ಕಣೋ ಇದ್ದಿತ್ತು, ಬೇರೆ ದಾರಿ ಇರಲಿಲ್ಲ. ನಂಬೋ. ನಂಬ್ತೀನಿ, ನಂಬಲೇಬೇಕಪ್ಪ. ಮುನೇಗೌಡ, ನೀನು ಏನಾರ ಹೇಳು, ನೀನು ಕೊಟ್ಟ ತೀರ್ಮಾನದಿಂದ ಒಂದಿಗೆ ಅನ್ಯಾಯ ಆಗೋಯ್ತು. ಅದು ನನಗೆ ಗೊತ್ತದೆ ಕಣೋ. ಆದರೆ ಸ್ವಲ್ಪ ದಿನ ಕಳೀಲಿ, ಇದೆಲ್ಲ ತಣ್ಣಗಾಗ್ಲಿ. ನೋಡು, ನಮ್ಮ ನ್ಯಾಯ ಅನ್ಯಾಯಕ್ಕೆ ಮೀರಿದ್ದು ದೇವ್ರ ನ್ಯಾಯ ಒಂದದೆ. ಅಲ್ಲಿ ಒಂದಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಆ ನಂಬಿಕೆ ನನಗೆ ತುಂಬಾ ಅದೆ ಕಣೋ, ತುಂಬಾ ಅದೆ. ಬಾಯಿ ಗಟ್ಟಿಗೆ ಹೋಗವ ಬಾರೋ. ನಡಿ, ನಿಮ್ಮಟ್ಟಿಗೆ ಹೋಗೋ.
ಪಟೇಲ್ರ ಪಟೇಲ್ರ ಏನಿಲ್ಲ ಸಿದ್ದೇಗೌಡ, ಪಂಚಾಯತಿಗೆ ಎಲ್ಲ ಸರೋಯ್ತೇನಿಲ್ಲ? ಅನ್ಯಾಯ ಆಗೋಯ್ತು ಪಟೇಲ್ರೆ, ನನಗೆ ಅನ್ಯಾಯ ಆಗೋಯ್ತು. ಏನ್ಲ, ಏನ್ ಹೇಳ್ತಿದ್ಯೋ ನೀನು? ನಿಜಾನೇ ಹೇಳ್ತಾ ಇವನಿ. ತೀರ್ಪು ನನ್ನ ಕಡೆ ಸಿಗ್ನಿಲ್ಲ. ಕುಮಾರ ಮಾಡಿದ್ದು ತಪ್ಪು. ಅವನು ಮಾಡಿದ ತಪ್ಪಿಗೆ ಬರೀ ದಂಡ ಕಟ್ಟಿದ್ರೆ ಸಾಲದು, ಅವನನ್ನ ಊರಿಗೆ ಬರ್ದಂಗೆ ಬಹಿಷ್ಕಾರ ಹಾಕ್ಬೇಕು ಅಂತ ಮುನೇಗೌಡರು ತೀರ್ಪು ಕೊಟ್ರು. ನಿಮಗೆ ನಿಮ್ಮ ವಂಶಕ್ಕೆ ನಮ್ಮ ತಾತನ ಕಾಲದಿಂದಲೂ ನಿಯತ್ತಿಂದ ಸೇವೆ ಮಾಡಿದ್ವಿ. ನಾನು ನಿಮ್ಮ ಗುಲಾಮನಂಗೆ ದುಡ್ದೆ. ಇಂಥದ್ರಾಗೆ ಮುನೇಗೌಡರು ನನಗೆ ಹಿಂಗೆ ಅನ್ಯಾಯ ಮಾಡ್ಬೋದಾ? ನೀವೇ ಹೇಳಿ. ಮಾಡಬಾರ್ದು, ನಿಜ. ಆದ್ರೆ ಈಗ ಮುನೇಗೌಡ ಕೊಟ್ಟಿರೋ ತೀರ್ಪು ಸರಿಯಾಗದಲ್ಲೋ? ಏನು ಹೇಳ್ತಾ ಇದ್ದೀರಾ ನೀವು? ಹ್ಞೂ ಕಣೋ. ಈಗ ನಿನ್ನ ಮಗ ತೆಪ್ಪು ಮಾಡಿರೋದು ನಿಜ, ಹೌದಾ? ತೆಪ್ಪು ಅಂತಾನೆ ಮಡಕೊಳ್ಳಿ. ಮಡಿಕೊಳ್ಳೋದೇನು ಬಂತು? ತೆಪ್ಪು ತೆಪ್ಪೆ. ಊರ್ನ ಪಂಚಾಯತಿ ಅಂದ್ಮ್ಯಾಕೆ ಅಲ್ಲಿ ಎರಡೂ ಕಡೆ ಪಾರ್ಟಿ ಜನ ಇದ್ದೇ ಇರ್ತಾರೆ. ಅಲ್ಲಿ ಮುನೇಗೌಡ ನಿನ್ನ ಪರವಾಗಿ ತೀರ್ಪು ಕೊಟ್ಬಿಟ್ರೆ ಅದು ತೆಪ್ಪಾಗಕ್ಕಿಲ್ವಾ? ಏನು? ತೆಪ್ಪಾಯ್ತದೆ. ನಮ್ಮ ಜಾತಿ ಹುಡುಗ ಕೀಳ್ ಜಾತಿ ಹುಡುಗಿ ಜೊತೆ ಮದುವೆ ಆಗೋದನ್ನು ತಪ್ಪಿಸ್ಬೇಕು ಅಂತ ನನ್ನ ಮನಸ್ಸಾಗೂ ಇತ್ತು. ಈಗ ಮುನೇಗೌಡನ ತೀರ್ಪು ಅದನ್ನು ತೆಪ್ಸದೆ, ನಮ್ಮ ಜಾತಿ ಗೌರವನ ಉಳಿಸದೆ. ಏನು? ಉಳ್ಕಂತು. ಇತ್ತು ನೋಡು, ಇನ್ನೊಂದು 2 ತಿಂಗಳು ನಿನ್ನ ಮಗ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಿರಲಿ. ಅಷ್ಟ್ರಾಗೆ ಆ ಒನ್ನಿಗೆ ಅವ್ರು ಬೇರೆ ಮದುವೆ ಮಾಡ್ತಾರೆ. ಆಮ್ಯಾಕಿಂದ ಈ ಸಿಯಾನೇ ಪೈಸಲಾಗೋಯ್ತದೆ. ನಾನು ಚೆನ್ನಾಗಿ ಯೋಚನೆ ಮಾಡಿ ತೀರ್ಪು ಹಿಂಗೇ ಕೊಡಬೇಕು ಅಂತ ನನ್ನ ಮಗನಿಗೆ ಹೇಳಿ ಕಳಿಸಿದ್ದೆ. ಅವನ ತೀರ್ಪು ಸರಿಯಾಗದೆ. ಏನು? ಸರಿಯಾಗಿ ನಡಿ ನಡಿ ನಡಿ. ಯಾರು? ನಾನು ಕುಮಾರ. ಕುಮಾರಣ್ಣ? ಸಿದ್ದೇಗೌಡ್ರ ಮಗ ತಾನೆ? ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಪಂಚಾಯತಿಲಿ ನಿನ್ನ ಕುಲದಿಂದ ಹೊರಗೆ ಹಾಕವ್ರಂತೆ. ಹೂನವ, ನಾ ಮಾಡಿದ ತಪ್ಪಿಗೆ ನನ್ನ ಕುಲದಿಂದ ಹೊರಗಾಕವ್ರೆ. ಆದ್ರೆ ಒಂದಿಗೆ ನ್ಯಾಯ ಮಾಡ್ದಂಗಾಯ್ತಾ? ಹೊನ್ನಿಗೆ ನ್ಯಾಯ ಮಾಡೋಕ್ಕಾಗಿಲ್ಲ ಅಂತ್ಯ? ನೀನ್ ಮಾಡಿದ ನ್ಯಾಯನ? ಅವಳು ಬಡವಳು, ಕಮ್ಮಿ ಜಾತಿಯವಳು ಅಂತ ಅವಳನ್ನ ನಂಬಿಸಿ ಕೆಡಿಸಿ ಮೋಸ ಮಾಡಿದ್ಯಲ್ಲ, ಇದು ನಿಂಗೆ ಸರಿನಾ? ಅವ ಹೆಂಗೆ ಹೇಳವ? ನಾನು ಅವಳನ್ನ ಕೆಡಿಸಿ ಹಾಳು ಮಾಡಿ ಬಿಟ್ಬಿಡ್ಬೇಕು ಅಂತ ನಾನು ಅವಳು ಕೊಡ್ಲಿಲ್ಲವ. ನನಗೆ ಅವಳ ಮೇಲೆ ಹೆಂಗ್ ಮನ್ಸೋ ಅವಳಿಗೂ ನನ್ನ ಮೇಲೆ ಹಂಗೆ ಮನ್ಸವ. ಏನು ನೀನ್ ಹೇಳ್ತಾ ಇರೋದು ದಿಟನಾ? ಅವನ್ ಕಂಡ್ರೆ ನಿಂಗೆ ಈಗಲೂ ಪ್ರೀತಿ ಇದೆಯಾ? ಹೂನವ, ಅದಕ್ಕೆ ನೀನ್ ತಗೋ ಬಂದಿದ್ದು. ಈ ಊರಿನ ದೊಡ್ಡ ಮನ್ಸರು ಮಾಡಿದ್ದು ನ್ಯಾಯನ? ನೀನೇ ಹೇಳವ. ಮತ್ತೆ ಏನ್ ಮಾಡ್ಬೇಕಾಗಿತ್ತು ಅಂತೀಯಾ? ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಹೆಂಗೋ ನನ್ನ ಕುಲದಿಂದ ಹೊರಗೆ ಹಾಕೋರೆ, ಹಂಗೆ ನಾವು ನಿಮ್ ಲಗ್ನ ಮಾಡ್ಕೋಬೇಕು ಅಂತ ತೀರ್ಮಾನ ಕೊಡ್ಬೇಕಿತ್ತು. ಅದೇನ್ ಕೊಡಕ್ಕಾಯ್ತದೆ? ನಿನ್ ಜಾತಿ ಬೇರೆ, ಅವಳ ಜಾತಿ ಬೇರೆ. ಯಾಕಾಗಕ್ಕಿಲ್ಲವ? ಹೆಂಗೂ ನನ್ನ ಕುಲದಿಂದ ಹೊರಗೆ ಹಾಕೋರೆ. ಹಂಗಿರ್ಬೇಕಾದ್ರೆ ನನಗೆ ಕುಲನೇ ಇಲ್ಲ ಅಂದಂಗಾಯ್ತಲ್ಲ. ಹಂಗಿರ್ಬೇಕಾದ್ರೆ ನಾ ಅವಳನ್ನ ಮದುವೆ ಆದ್ರೆ ನನ್ನ ಕುಲದವ್ರಿಗೇನು ಕಮ್ಮಿ ಆಯ್ತದೆ? ಸರಿ, ನೀನ್ ಹೇಳ್ದಂಗೆ ನಿಮ್ಮಿಬ್ಬರಿಗೂ ಮದುವೆ ಆಯ್ತು ಅಂತ ಇಟ್ಕೊ. ಆಗ ನಿನ್ನ ಕುಲಸ್ಥರು ನಿನ್ನ ಒಳಗ್ ಸೇರ್ಸಕ್ಕಿಲ್ಲ, ನಿಮ್ಮ ಅಪ್ಪನ ಒಳಗಿದ್ದೆ ನಿಂಗೆ ಸಿಗಕ್ಕಿಲ್ಲ. ಹಾಗೇನ್ ಮಾಡ್ತೀಯ? ನಂಗೆ ಅವೆಲ್ಲ ಬೇಕಿಲ್ಲವ. ಹೆಂಗೋ ನೀವು ಒಂದು ಒಳ್ಳೆ ತೀರ್ಮಾನ ಕೊಟ್ರಿ ಅಂದ್ರೆ ಕೂಲಿನೋ ನಾಲಿನೋ ಮಾಡಿ ಬದುಕೋತೀವವ. ಅವ್ವ ನೀವೇ ಏನಾದ್ರು ಮಾಡ್ಬೇಕವ್ವ. ಅವ್ವ ನೀವೇ ಏನಾದ್ರು ಮಾಡ್ಬೇಕವ್ವ. ಅವ್ವ ನೀವೇ ಏನಾದ್ರು ಮಾಡ್ಯವ್ವ. ನೀವ್ರವ ಬರ್ರವ ಬಡವರೊಟ್ಟಿಗೆ. ಗುರುವ ಎಲ್ಲಿ? ಅಲ್ಲಾರವ್ವ. ಗುರುವ, ಓ ಅಮ್ಮೂರು, ತಾವು ನಮ್ಮ ಮಟ್ಟಿಲಿ ತಾವು ಹೇಳಿ ಕಳಿಸಿದ್ರಿ, ನಾನೇ ಓಡೋಡ್ ಬರ್ತೀನಲ್ರವ್ವ. ಚೆನ್ನಿ, ಒನ್ನಿ ಎಲ್ಲಿ? ಒಳಗ ಒಳವ. ಒಕ್ಕರಿ. ಅವಳು
ಇಟ್ಟು ನೀರು ಬಿಟ್ಟು ಎಲ್ಲ ಸುಮ್ಕೆ ಹಳ್ತಾ ಕೊಡ್ತಾಳವ. ಬುದ್ಧಿ ಇಲ್ಲ. ಇಟ್ಟು ನೀರು ಬಿಟ್ಟು ಕುಂತ್ರೆ ಆಯ್ತದ? ಮೊದ್ಲು ಅವಳನ್ನ ಕರಿ, ನಾನು ಬುದ್ಧಿ ಹೇಳ್ತೀನಿ. ಲೇ ಒಮ್ಮೆ ಬಾರೇ ಇಲ್ಲಿ ಬಾ, ನೋಡು ಯಾರು ಬಂದವ್ರಿ ಅಂತ. ಅವ್ವ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಕಣ್ರವ್ವ, ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಏನೇ ಚೆನ್ನಿ, ಇಟ್ಟು ನೀರು ಬಿಟ್ಟು ಕುಂತ್ರೆ ನ್ಯಾಯ ಸಿಗ್ತದ? ಮೊದಲು ಬಂದಿರೋ ಕಷ್ಟಕ್ಕೆ ಪರಿಹಾರ ಹುಡುಕ್ಬೇಕು. ಪರಿಹಾರ ಅಂದ್ರೆ ಹೆಂಗ್ರವ್ವ? ನನ್ನ ಹಿಂಗ್ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಿದ್ದೇಗೌಡ್ರ ಮಗ ನನ್ನ ಲಗ್ನ ಆಗ್ತೀನಿ ಅಂತ ಹೇಳಿ ಹಿಂಗ್ ಮಾಡ್ಬಿಟ್ಟವ. ಅವು ನಂಗಂದ್ರೆ ನಿನಗೆ ಬುದ್ಧಿ ಬೇಡವೇನೆ? ಅವ್ರ ಜಾತಿ ಯಾವುದು, ನಮ್ಮ ಜಾತಿ ಯಾವುದು? ಅಮ್ಮ ಅವರೇ, ಸಿದ್ದೇಗೌಡರು ಪಂಚಾಯತಿ ಕಟ್ಟೆಲಿ ಹೇಳಿದ್ರಂತೆ ಗೌಡನ ಜೊತೆಲಿ ಮಲೆ ಬಿಟ್ರೆ ಗೌಡ್ತಿ ಆಗ್ತಾಳ ಅಂತ. ಆಗಿದ್ದಾಗೋಯ್ತು. ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮೊದಲು ಆಗಿರೋ ತಪ್ಪನ್ನ ಸರಿಪಡಿಸ್ಕೋಬೇಕು. ಹೆಂಗ್ರವ್ವ ಸರಿಪಡಿಸೋದು? ಹಟ್ಟಿಯಾಗೆ ತಲೆ ಎತ್ಕೊಂಡು ಬದುಕ್ತು ಮಾಡಿದ್ಲು ಇವಳು. ಗೊತ್ತಿಲ್ಲ ಅವಳಿ. ಒನ್ನಿ, ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡು. ಸುಳ್ಳು ಪಳ್ಳು ಹೇಳ್ಬೇಡ. ಇಲ್ರವ್ವ, ಸುಳ್ಳ್ಯಾಕೆ ಹೇಳಿ, ನಿಜಾನೇ ಹೇಳ್ತೀನಿ. ಸಿದ್ದೇಗೌಡನ ಮಗ ನಿಂಗೆ ಇಷ್ಟ ಇಲ್ದೇನೆ ಹಿಂಗೆ ಮಾಡಿದ್ನಾ? ಹಂಗೇನಿಲ್ರವ್ವ, ನಾವಿಬ್ರು ಪ್ರೀತಿ ಮಾಡಿದ್ದು ನಿಜ. ಯಾರೇ ಅಡ್ಡ ಬರಲಿ ನಾನು ನಿನ್ನ ಕೈ ಬಿಡಕ್ಕಿಲ್ಲ ಅಂತ ಪ್ರಮಾಣ ಮಾಡ್ದ. ನಾನು ನಂಬಿದೆ. ಆಗ ನಂಬಿದ್ದಕ್ಕೆ ಈಗ ಮೋಸವಾದೆ. ಆಗಿದ್ದಾಗೋಯ್ತು. ಈಗ ಅತ್ತೇನು ಪ್ರಯೋಜನ? ಕುಮಾರನ ಲಗ್ನ ಆಗೋಕೆ ನಿಂಗೆ ಆಸೆ ಆಯ್ತಾ? ನಂಗೆ ಆಸೆ ಇದ್ರು ಅದು ನಡೆಯೋ ಮಾತಲ್ಲ ಬಿಡ್ರವ್ವ. ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳು. ಕುಮಾರನ ಲಗ್ನ ಆಗೋಕೆ ನಿಂಗೆ ಆಸೆ ಆಯ್ತಾ? ಸರಿ. ಕುಮಾರ, ನಿಂಗೆ ಅವಳ ಮ್ಯಾಗ ಆಸೆ ಐತೆ, ಪ್ರೀತಿ ಮಾಡಿದ್ ನಿಜ. ಭಾಷೆ ಕೊಟ್ಟಂಗೆ ನಡ್ಕೋತೀನಿ, ಕೈ ಬಡಕಲ್ಲ ಅನ್ನೋ ಮಾತನ್ನ ನೀನು ಅವಳ ಮುಂದೆ ಹೇಳೋ. ನಿಜ, ನಾ ಪ್ರೀತಿ ಮಾಡಿದ್ದು, ಭಾಷೆ ಕೊಟ್ಟಿದ್ದು ಎಲ್ಲ ನಿಜ. ಕೊಟ್ಟು ಮಾತನಂಗೆ ನಾನು ನಡ್ಕೋತೀನಿ. ಮೊನ್ನೆ ಕೈ ಬಿಡಾಕಿಲ್ಲ, ನೀವು ಹೇಳ್ದಂಗೆ ಮಾಡ್ತೀನಿ. ಗುರುವಾ, ಚೆನ್ನಿ, ನೀವೇನಂತೀರಿ? ಅಮ್ಮೋರೆ, ನೀವು ಏನು ಮಾಡು ಅಂತೀರೋ ನಾ ಹಂಗೆ ಮಾಡ್ತೀನಿ. ಗುರುವಾ, ಕುಮಾರ, ಮುತ್ತೈದೆಯಾಗಿ 100 ಕಾಲ ಬಾಳವ. ಅದ್ಯಾರು ನಿಮ್ಮನ್ನ ಜೋಡಿ ಮಾಡವ್ನೆ, ಇನ್ಯಾವ ಭಯನೂ ಇಲ್ಲ. ಆದರೆ ನೀವಿಲ್ಲಿ ಇರ್ಕೂಡ್ದು. ಈಗಿಂದೀಗಲೇ ಈ ಊರು ಬಿಟ್ಟು ಎಲ್ಲಾದರೂ ಸುಖವಾಗಿರಿ. ಮತ್ತೆ ಈ ಊರಿಗೆ ಬಂದರೆ ದೊಡ್ಡ ಮನ್ಸರಾಗಿ ಬನ್ನಿ. ನಮಸ್ಕಾರ ಮಾಡಿ. ನಿಮ್ಮ ಋಣನ ಹೆಂಗ್ ತೀರ್ಸೋದವ ಅವರೇ? ಒಂದಿನ ಸುಖವಾಗಿ ನೋಡ್ಕೊಂಡ್ರೆ ನನ್ನ ಋಣ ತೀರಿಸ್ದಾಗೆ. ಒಂದಿ, ಗಂಡನ ಜೊತೆ ಹೊಂದ್ಕೊಂಡು ಬಾಳವ. ಚೆನ್ನಾಗಿ ಜ್ಞಾಪಕ ಇಟ್ಕೋ.
ಯಾರೂ ಇಲ್ಲ. ನಡೀರಿ, ಬ್ಯಾಗ್ ನಡೀರಿ.